ಕವಿ ಬಂದೆ ಹೋಗವಿ ಬಿಟ್ಟು ಹೊಂಟಿದ್ದಲ್ಲ ಹೋಗು ಕ್ಷಮ್ಸವಿ ನೀನೇನ ಹೊಂಟೋಗಿದ್ದಿದ್ರೆ ಸತ್ಯವಾಗ್ಲೂ ಆ ಮಾರವನ್ ಮ್ಯಾಗ ಆಣೆ ಮಾಡಿ ಹೇಳ್ತೀವ್ನಿ ನಾನು ಉಳಿತಿರ್ಲಿಲ್ಲ ಏಯ್ ನಂಗೊಂದ್ ಮಾತು ಹೇಳ್ದೆ ಬಿಟ್ಟೋದಲ್ಲ ಮನ್ಸಿಗೆ ಬಂತು ನಿಂಗೆ ಪಟ್ಟಿದ ಕಷ್ಟ ಎಲ್ಲ ಸಾಕು ನಿಂಗೆ ನೀನ್ ನನ್ನಿಂದ ಬಂದ್ರೆ ನೀನ್ ಓದಕ್ಕಾಗಕ್ಕಿಲ್ಲ ನಿಂಗೆ ನಿಂಗ್ ದುಡ್ಡು ಸಿಕ್ಕೈತೆ ನಿಂಗೆ ಫೀಸ್ ಕಟ್ಟಿ ನೀನ್ ಓದು ನನ್ನ ಕೋಪ ಬರ್ಸ್ಬೇಡ ಹೇಳ್ತೀವ್ನಿ ನೀನಿಲ್ದೆ ನಾನು ಓದಿ ಏನೇ ಮಾಡ್ಲಿ ನನಗೆ ಓದೋ ಆಸೆ ಕೊಟ್ಟವಳೆ ನೀನು ನೀ ಜೊತೆಗಿರ್ಲಿಲ್ಲ ಅಂದಿದ್ರೆ ನಾನು ಹೆಂಗ್ ಓದ್ತಿದ್ದೆ ಹೇಳು ಕಮ್ಲಿ ನನಗ್ ನಿನಗಿಂತ ಮುಖ್ಯವಾದ ಇನ್ಯಾವುದೂ ಇಲ್ಲ ತಿಳ್ಕೊ ಕಮ್ಲಿ ನೀನ್ ಓದು ನಾನ್ ದುಡಿತೀನಿ ಕಣವಿ ಈಗ ಬಂದಿರೋ ಕಾಸ್ತಾಗೆ ನಿನ್ ಫೀಸ್ ಕಟ್ಟುಮ ನೀನ್ ಓದು ಕಮ್ಲಿ ಇಲ್ಲ ನಿಂಗೆ ನೆನ್ನೆ ರಿಸಿ ಸರ್ ಮನೆಯಾಗ ನಡೆದಿರೋದನ್ನ ನೆನ್ಸ್ಕೊಂಡ್ರೆ ನಾನಿಲ್ಲಿರೋದು ಸರಿಯಲ್ಲ ನೀನ್ ಹಾಸ್ಲಿಗೆ ಹೋಗು ಕಮ್ಲಿ ನಾವಿಬ್ರು ಒಂದೇ ಗರ್ಭ ಹಂಚ್ಕೊಳ್ದೆ ಇರ್ಬೋದು ಆದ್ರೆ ನೀನ್ ನನ್ ಗೆಳ್ತಿ ಅನ್ನೋ ಗರ್ವ ನಂಗೆ ಐತೆ ಕಣವಿ ನೀನ್ ನಗವಾಗ್ಬೇಕಿದ್ರೆ ನಾ ಕಡೆ ದೂರ ನಿಂತ್ಕೊಂಡು ಚಪ್ಪಾಳೆ ತಡ್ತೀನಿ ಆದ್ರೆ ನೀನ್ ಕಣ್ಣೀರ್ ಹಾಕೋವಾಗ ಮಾತ್ರ ನಂಗೆ ಯಾಕೆ ಅಂತ ನನ್ನಿಂದ ದೂರ ಹೋಗಕ್ಕೆ ಆಗಕ್ಕಿಲ್ಲ ನಾನು ಕೇಳ್ತೀನಿ ಕಮ್ಲಿ ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ತಕ್ಕ ಹೇಳ್ತಿದ್ದಲ್ಲ ನಮಗ್ ಗೊಂದಲ ಆದಾಗ ಮೆದ್ಲ ಕೆಲ್ಸ ಕೊಡ್ಬಾರ್ದು ಮನ್ಸಿಗೆ ಮಾತ್ರ ಕೆಲ್ಸ ಕೊಡ್ಬೇಕು ಅಂತ ಈ ಕೇಳು ನಿನ್ ಮನ್ಸು ಏನ್ ಹೇಳ್ತೈತೆ ಅಂತ ಇಲ್ಲಿ ಗಂಟ ಮನ್ಸು ಹೇಳಿದ್ನೆ ಕೇಳ್ಕೊಂಬಂದೆ ನಿಂಗೆ ಓದ್ಬೇಕು ಅಂತ ಹಳ್ಳಿ ಬಿಟ್ಟು ಪಟ್ಟಕ್ ಬಂದೆ ಮತ್ತೆ ಅಜ್ಜಯ್ಯನ ಕಳ್ಕೊಂಡೆ ಅಜ್ಜಿ ಮನೆಯಾಗೆ ಮೊಮ್ಮಗ್ಳಂಗ್ ನಾಟಕ ಮಾಡಿ ಅವರೇ ನನ್ನಿಂದ ದೂರ ಆದ್ರು
ನಮ್ಗೆ ನಮ್ಮ ಬಗ್ಗೆನೆ ಗೊತ್ತಿಲ್ಲ ಅನ್ಯಾಕೆ ಯಾವ ಗೌರವನೂ ಸಿಗಕ್ಕಿಲ್ಲ ನಿಂಗೆ. ನನ್ ತವ ನೆನ್ನೆ ತಾರಾ ಮೇಡಮ್ ಒಂದ್ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾನು ಉತ್ತರ ತಿಳ್ಕೋಬೇಕು ಅಂದ್ರೆ ನಾನ್ ನಮ್ಮೂರ್ಗೆ ಹೋಗ್ಲೇಬೇಕು. ಕಮಲಿ, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ. ಆದ್ರೆ ನಾನಂತೂ ನಿನ್ ಬಿಟ್ಟು ಎಲ್ಗೂ ಹೋಗಕ್ಕಿಲ್ಲ. ಊರ್ಗೊಳ್ಡು ಮನೆಗೆ. ಸರಿ ಕಮಲಿ. ನಿಂಗೆ ಆದ್ರೆ ನೀನ್ ಆ ಕೆಪೆ ಓನರ್ ತವ ಇಸ್ಕೊಂಡಿದ್ದ ಅಡ್ವಾನ್ಸು ಅವನೇನ್ ಬಿಟ್ಟಿ ಕೊಟ್ನಾ? ನಾವು ಮಾಡಿದ ಕೆಲ್ಸಕ್ಕೆ ಸರಿಯಾಗಿ ಕಾಸು ಕೊಟ್ಟವನ ಆಟೆ. ಈ ತಿಂಗಳು ನಾವು ಮಾಡಿದ ಕೆಲ್ಸಕ್ಕೆ ಏಟ್ ಬೇಕೋ ಆಟ್ ಕಾಸು ಇಸ್ಕೊಂಡು ಮಿಕ್ಕಿದ ಅವ್ನ ಮಕ್ಕೆ ಎಸ್ ಬಂದಿವ್ನಿ. ಮರವ ನೀನ್ ಬೆಟ್ಟದ ಮ್ಯಾಗ ಕುಂತಿದ್ರುವೆ ನನ್ ಬೇರು ನೀನೇನವ್ವ. ವಾಪಸ್ ನಿನ್ ತಕ್ಕ ಬಂದೇವ್ನಿ. ಕಾಪಾಡು ತಾಯಿ. ಕೊಟ್ಟಿದ್ದ ಮಾತನ್ನ ನೆರವೇರಿಸದೆ ಹೇಳಿ ಹಂಗೆ ವಾಪಸ್ ಬರ್ತೀವ್ನಿ. ಅಜ್ಜ ಇನ್ನ ಸಮಾಧಾನ ಮಾಡೋದು ಸ್ಯಾನೆ ಕಷ್ಟ. ನೀನೇ ನನ್ನ ಜೊತೆಗಿದ್ದು ಅವರು ಸಮಾಧಾನ ಆಗಂಗೆ ನೋಡ್ಕೊಬೇಕು ತಾಯಿ. ಮಾರಾಪುರ ಮಾರಾಪುರ ಇಳ್ಕೊಳ್ಳಿ. ನಿಂಗೆ ನಿಂಗೆ ಎದ್ದೇಳವಿ, ಊರು ಬಂತು. ಊರ ಎದ್ದೇಳು. ಟ್ರಂಕು ಮತ್ತೆ ಬ್ಯಾಗು ತಕ್ಕ. ಮನ್ಸು ಭಾರ ಆಯ್ತಾಯ್ತಾ? ಒತ್ತು ಒತ್ತು ಕೈ ಭಾರ ಆಯ್ತೈತೆ. ಅಲ್ಲ ನಿಂಗೆ ಓದ್ಬಿಟ್ಟು ಬಂದಿದ್ದೀವಲ್ಲ, ಬೇಸರ ಆಯ್ತಿಲ್ವಾ? ಅಲ್ಲ ಕಮ್ಲಿ, ಸ್ವರ್ಗನೇ ಪಕ್ಕದಲ್ಲಿರೋವಾಗ ಸೌರನ್ ಚಿನ್ನ ಹೋಗಿದ್ದಕ್ಕೆ ಚಿಂತೆ ಯಾಕೆ? ನೋಡು, ನೀನು ನನ್ನ ಜೊತೆಗಿರೋ ಗಂಟ ಯಾವುದೇ ನನ್ನ ಬಿಟ್ಟೋದ್ರೂ ನಂಗೆ ಬೇಸರ ಆಗಕ್ಕಿಲ್ಲ. ಏ ಕಮ್ಲಿ, ರಿಷಿ ಸರ್ಗೆ ನನ್ನ ತಮ್ಮ ಇದ್ದಿದ್ರೆ ಜೀವನ ಪೂರ್ತಿ ನಾನು ನಿನ್ನ ಜೊತೆಗೆ ಇದ್ಬಿಡ್ತಿದ್ದೆ. ಯಾರು ಕಮ್ಲಿ? ಎಲ್ಲಿ ಕೊಡು. ಕೊಡಿಲಿ. ಹಾಯ್ ರಿಷಿ ಸಾರು. ಹಾಯ್ ರಿಷಿ ಸರ್. ನಿಂಗಿ ಎಲ್ಲಿದ್ದೀರಾ? ನಿಂಗಿ ಯಾಕೆ ಕಮಲಿ ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ? ನಾರ್ಮಲ್ ಕಾಲ್ ಮಾಡಿ ಮಾಡಿ ಸುಸ್ತಾಯ್ತು, ಅದಕ್ಕೆ ವಿಡಿಯೋ ಕಾಲ್ ಮಾಡಿದೆ. ಎಲ್ಲಿದ್ದೀರಾ ನೀವು?
ಸರ್ ನಾವು ಆಚೆ ಬಂದಿದ್ದು. ಆಚೆನಾ? ನೀವು ಊರಲ್ಲಿಲ್ವಾ? ಅದು ನಾವು ಅದು ನಾವು ಕಮಲೆ, ನಿಂಗೆ ಯಾವಾಗ ಬಂದ್ರವ? ವಾ, ನಿಮ್ಮನೆ ಕಣವ ಕೇಳ್ತಾ ಇರೋದು. ಮಾರಪುರಕ್ಕೆ ಯಾವಾಗ ಬಂದ್ರಿ? ಈಗ ಬಂದ ಗಂಗವ್ವ. ಹೌದೇಂದ್ರವ? ಮಿಠಾಯಿ ಮಂಜ, ಏನ ಈಟುದ್ದ ಬೆಳೆದು ಬಿಟ್ಟಿದ್ಯಾ? ಕಬಾಡಿ ಆಡ್ತೀವಲ್ಲ ದಿವಸ, ಅದಕ್ಕೆ. ಇದೇನ್ ಕಮಲಿ ಅಕ್ಕ, ನಿಂಗೆ ಅಕ್ಕ ಏನು ಮಾತಾಡ್ತಾನೆ ಇಲ್ಲ? ಅವಳಿಗೆ ಮಾರಾಪುರ ಕನ್ಸನನ್ಸ ಅಂತ ಡೌಟ್ ಆಗೈತೆ. ನನ್ಸೆ ಗೊತ್ತಾಯ್ತಾ ಕಯ್ಯ? ಸರಿ ಸರಿ, ಬಂದ್ರಿ ಹೋಗಮ್ಮ. ಓ ಕಮ್ಲಿ, ನಿಂಗವ್ವ ಯಾವ ಬಂದ್ರೆ? ಬೆಂಗಳೂರಿಂದ ಲವಕೃಷ್ಣ ಬಸ್ಸಲ್ಲಿ ಬಂದ್ರ? 4:15 ಮಾಸೆ ಬಸ್ಸಲ್ಲಿ ಬಂದ್ರ? ಅಯ್ಯೋ, ಎರಡು ಅಲ್ಲ STDC ನಣ್ಣ, ಗೂಡ್ಸ್ ಗಾಡಿನಾಗ ಬಂದು. ಲೇ ಬಸ್ಯಾ, ಪೆಪ್ರಮೆಂಟ್ ತಿಂತ್ಯಾ? ಓ, ಮಕ್ಕಳನ್ನೆಲ್ಲ ಆಡಿಸ್ತಾ ಇರಿ. ನಾವು ಸರೋಜಕ್ಕ ಹೇಳ್ಬಿಟ್ಟು ಬರ್ತೀವಿ. ಸರೋಜಕ್ಕ, ಸರೋಜಕ್ಕ. ಸರ್ಸಾ, ಹಾಯ್ ಸರೋಜಕ್ಕ, ಕುಂತ್ಕ ಸರೋಜಕ್ಕ. ಸರ್ಸಾ, ನೀನು ಮಾಡಿದ ಸಹಾಯಕ್ಕೆ ಧನ್ಯವಾದ ಹೇಳೋವನ ಅಂತವ ಬಂದೆ. ಏನು ಹೇಳ್ತಿದೀಯ ಸರೋಜಕ್ಕ? ಹ್ಞೂ ಸರ್ಸಾ, ನೀನೇನಾನ ನನಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ ನಾನು ಸಾನೆ ಸಂಕಟ ಅನುಭವಿಸ್ಬೇಕಾಗಿತ್ತು. ಹಂಗೇನಿಲ್ಲ ಕಣಕ್ಕ, ನನಗ್ಯಾಕೋ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಬಂದು ನಿಮ್ಮ ಮನೆ ತೋರಿಸ್ಬಿಟ್ಟು ಸಾನೆ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತು. ಅದಕ್ಕೆ ನೀನು ಫೋನ್ನಾಗಿದ್ದ ಸಿಮ್ ಕಾರ್ಡ್ ತಗೊಂಡೋಗಿ ಪಕ್ಕದಳ್ಳಿ ಯಾವುದೋ ಫೋನಿಗೆ ಹಾಕ್ಬಿಟ್ಟು ಬರೋಂಗೆ ಮಾಡಿದೆ. ಇನ್ಮ್ಯಾಕೆ ಪಟ್ಟಣದಿಂದ ನಿನ್ಗೆ ಯಾರು ತೊಂದರೆ ಆಗೋಕ್ಕಿಲ್ಲ ಬಿಡಕ್ಕ. ಸರೋಜಕ್ಕ, ಆದರೂ ನಿನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಆಗಿಲ್ಲ ಅನ್ನಂಗೆ ಕಾಣ್ತೈತೆ. ಯಾಕಕ್ಕ, ಏನಾಯ್ತು? ಸರ್ಸ, ನಿನಗೆ ತೆಪ್ಪು ಮಾಡಿದ್ದೀನಿ ಅಂತ ಅನಿಸ್ತಾ ಇರ್ಬೋದು. ಆದರೆ ನೀನು ಅವ್ರನ್ನ ನಮ್ಮ ಮನೆಗೆ ಕರ್ಕ ಬಂದ್ಮ್ಯಾಕೆ ಕ್ಷಣಕ್ಕೆ ಎಲ್ಲ ಮರ್ತೋಗಿ ನಮ್ಮ ಯಜಮಾನು ನಾನು ಹುಡುಕೊಂಬಂದ್ರಲ್ಲ ಅಂತ ಸಾನೆ ಸಮಾಧಾನ ಆಯಿತು. ಅವ್ರ ಜೊತೆ ಇದ್ದಷ್ಟು ಸಮಯ ಸಾನೆ ಸಂತೋಷವಾಗಿದ್ದೆ. 8 ವರ್ಷ ಆದಮೇಲೆ ಅವ್ರು ಕುಂತ್ಕೊಂಡು 4 ಮಾತಾಡೋಕ್ಕಾಯ್ತಲ್ಲ ಅಂತವ ಸಮಾಧಾನ ಆಯಿತು. ಆದ್ರೀಗ ನಂತವ ಫೋನ್ ಇಲ್ಲ. ಮೊದಲಿನಂಗೆಯ ಮಾತಾಡ್ದಲೆಯ ಇರಬೇಕು. ಅವರು ನೊಂದ್ಕತಾರೋ ಏನೋ. ಓ ನಿಂಗೆ ಕಾಮ್ಲಿ, ಇವಾಗ ಬರ್ತಾ ಇದ್ದಾರೆ, ಹಬ್ಬಕ್ಕೆ ಬರ್ದಾನೆ. ಹಬ್ಬದ ಸಮಯದಾಗೆ ಟಿಕೆಟ್ ಜಾಸ್ತಿ ಇತ್ತು, ಅದಕ್ಕೆ ಈಗ ಬಂದು. ಜಾನ್ಕಕ್ಕ, ಸಂದಾಗಿದ್ದೀರಾ? ಓ ಕಮ್ಲಿ, ನಿಂಗೆ ಯಾವಾಗ ಬಂದ್ರವ? ಕೃಷ್ಣಣ್ಣ ಈಗ ತಾನೇ ಬಂದು. ಚೆನ್ನಾಗಿದ್ದೀರಾ? ಬನ್ರಿ. ಓ ಒಂದ್ ಸುತ್ತ ದಪ್ಪ ಆಗ್ಬಿಟ್ಟಿದ್ದಾರೆ. ಬೆಂಗಳೂರು ಚೆನ್ನಾಗಿತ್ತವ? ನೀನ್ ಕೂಡ ನೀರಲ್ಗಿಂತ ಸಂದಾಕೆ ಸಿಕ್ತಿತ್ತು, ಅದಕ್ಕೆ. ಏನ್ ಸಿನಾ? ಅಕ್ಕ, ನೀ ಇಲ್ಲಿದೀಯಾ? ಯಾಕೆ, ಏನಾಯ್ತು? ಕಮ್ಲಿ ಮತ್ತೆ ನಿಂಗೆ ಹಳ್ಳಿಗೆ ಬಂದವ್ರೆ, ಮನೆ ತಗ ಹೋಯ್ತಾವ್ರೆ.
ಕಮಲಿ ಅಪ್ಪಯ್ಯನ ಫೋಟೋ ನೋಡ್ಬಿಟ್ರೆ ಇಲ್ಲ 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 ಅವಳಿನ ಮನೆ ತಕ್ಕ ಹೋಗಿರಕ್ಕಿಲ್ಲ ಮರವ ಕಮಲಿ ಕಮಲಿ ಋಷಿ ಗರಾಜ್ ಲಾಕ್ ಆಗಿದೆ. ಎಲ್ಲಿ ಹೋದ ಇವನು? ಕಾಲೇಜ್ ಹಾಸ್ಟೆಲ್ ಹತ್ರನೂ ಇಲ್ವಂತೆ ಅನಿಕಾ. ರೀಟಾ ಲೈಬ್ರರಿಲಿ ಇರ್ಬೇಕು, ಚೆಕ್ ಮಾಡಕ್ಕೆ ಹೇಳು. ಫಸ್ಟ್ ಚೆಕ್ ಮಾಡಿದ್ದೆ ಅಲ್ಲಿ ಪಿಂಕಿ, ರಿಷಿ ಅಲ್ಲೂ ಇಲ್ವಂತೆ. ಕಾಲೇಜಲ್ಲೂ ಇಲ್ಲ, ಗ್ಯಾರೇಜಲ್ಲೂ ಇಲ್ಲ ಅಂದ್ರೆ ಫಿಲಮ್ಗೆ ಎಲ್ಲಾದ್ರೂ ಹೋಗಿರ್ಬೋದೇನೋ. ಬಿಡಿ ಬರ್ತಾರೆ, ಯಾಕೆ ಟೆನ್ಷನ್. ನನಗ್ ಗೊತ್ತು ಋಷಿ ಎಲ್ಲಿ ಹೋಗಿದ್ದಾನೆ ಅಂತ. ಅನಿಕಾ ಎಲ್ಲೇ ಹೋದ್ರೂ ಕೊನೆಗೆ ಇಲ್ಲೇ ಬರ್ಬೇಕಲ್ವಾ? ಲೆಟ್ಸ್ ವೇಟ್. ನೀನ್ ಮಾತ್ರ ಇಲ್ಲೇ ವೇಟ್ ಮಾಡ್ಕೊಂಡು ಬಿದ್ದಿರೋ. ನಿಂಗೆ